ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬ್ ಮಾಡಿರೋರಿಗೆ ಕಾಪಿರೈಟ್ ಸಾಂಗ್ ಬಂದರೆ ಹೇಗೆ ತೆಗಿಯೋದು ಅಂತ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನೋಡಿ, ಒಂದು ನನ್ನ ಕಾಪಿರೈಟ್ ಸಾಂಗದ್ದು ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ತೋರಿಸೋಣ ಅಂತ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. 28,000 ಸಬ್ಸ್ಕ್ರೈಬರ್ ಆಯಿತು, 500 ವೀಡಿಯೋ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ರೀತಿ ಸಪೋರ್ಟ್ ಇರುತ್ತೆ ನಿಮ್ಮದು ಕೊನೆವರೆಗೂ ಅಂತ ನಾನು ನಂಬಿದ್ದೀನಿ. ಮತ್ತು ನಾನು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು, ನೀವು ಅದು ಯೂಟ್ಯೂಬು ಗೂಗಲ್ ಓಪನ್ ಮಾಡಿ ಮತ್ತು ನಮಗೇನು ಹೆಸ್ರು ಕೊಡೋದು, ಪ್ರತಿಯೊಂದು ನಮಗೆ ತಮ್ನೇಲ್ ಹಾಕೋದು ಹೇಗೆ, ಟೈಟಲ್ ಬರೆಯೋದು ಹೇಗೆ, ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ಪ್ರತಿಯೊಂದು ವೀಡಿಯೋನೂ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಜನ ನಿಮ್ಮ ವೀಡಿಯೋ ನೋಡಿಕೊಂಡು, ನಾವು ತುಂಬ ಜನದ ವೀಡಿಯೋ ನೋಡಿದ್ವಿ, ನಮ್ಗೆ ಯಾರ್ದು ಅರ್ಥ ಆಗಲಿಲ್ಲ, ನಮಗೆ ನಿಮ್ಮ ವೀಡಿಯೋ ನೋಡಿಕೊಂಡು ಚಾನಲ್ ಓಪನ್ ಮಾಡಿದ್ದೀವಿ ಅಂತ ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವಾಗ ತುಂಬ ಜನ ಕೇಳಿದ್ದೀರಾ, ಕಾಪಿರೈಟ್ ಬಂದುಬಿಡುತ್ತೆ ನಮಗೆ ಸಾಂಗ್ ಹಾಕಿದ್ರೆ, ಅದನ್ನು ಹೇಗೆ ತೆಗಿಯೋದು ಅಂತಿದ್ದೀರಾ. ನಾವಿವಾಗ ಒಂದೆಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಒಂದು ವೀಡಿಯೋ ಮಾಡ್ತೀವಿ, ಬಸ್ಸಲ್ಲಿ ಯಾರೋ ಸಾಂಗ್ ಹಾಕಿರ್ತಾರೆ, ಅದಕ್ಕೆ ಕಾಪಿರೈಟ್ ಬರುತ್ತೆ. ಇಲ್ಲ ಮನೇಲಿ ಏನೋ ಒಂದು ವೀಡಿಯೋ ಮಾಡ್ತಾಯಿರ್ತೀವಿ, ಮನೇಲಿ ಟಿ ವಿ ಆನ್ ಆಗಿರುತ್ತೆ, ಇಲ್ಲ ರೇಡಿಯೋ ಆನ್ ಆಗಿರುತ್ತೆ, ಅದರಲ್ಲೊಂದು ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ನಾನು ಆ ಕಾಪಿರೈಟ್ ತೆಗೆಯೋದು ಹೇಗೆ ಅನ್ನೋದಕ್ಕೊಂದು ಸಿಂಪಲಾಗಿ ಅತಿ ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ರೆ ನಿಮಗೇನೂ ಅರ್ಥ ಆಗೋಲ್ಲ. ತಿರ್ಗಾ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, ಅದು ಹೇಗೆ ಇದು ಹೇಗೆ ಅಂತ. ಫುಲ್ ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ನೋಡಿ ಅದಕ್ಕೆ ನಾನು ಕಾಪಿರೈಟದ್ದು ಒಂದು ಸಾಂಗ್ ಹಾಕಿನೇ ನಿಮಗೆ ನಾನು ತೋರಿಸ್ತಾ ಇರೋದು. ಬನ್ನಿ ಇವಾಗ ಹೇಗೆ ತೆಗಿಯೋದು ಅಂತ ನೋಡೋಣ ಬನ್ನಿ. ನೋಡಿ, ಇದು ನಾನಿವಾಗ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗಿಲ್ಲಿ ಕಾಣಿಸ್ತಾ ಇರ್ಬೋದು. ಈ ವಿಡಿಯೋಗೆ ಇವಾಗ ಕಾಪಿರೈಟ್ ಬಂದಿದೆ. ನಮಗೆ ಏನಾಗಿದೆ ಅಂದರೆ, ನಮ್ಮದು ಮೋನೋಟೈಸ್ ಆಗಿರೋರು ಅದು ಹೇಳ್ಬಿಡ್ತೀನಿ. ಮೋನೋಟೈಸ್ ಅಂದರೆ 1000 ಸಬ್ಸ್ಕ್ರೈಬರು, 4000 ವಾಚ್ ಅವರು ಆಗಿರೋರಿಗೆ ಮೋನೋಟೈಸ್ ಆನ್ ಆಗಿರುತ್ತೆ. ಆವಾಗ ನಿಮಗೆ ನೋಡಿ ಇಲ್ಲಿ ಡಾಲರ್ ಸಿಂಬಲ್ ಬಂದಿರುತ್ತೆ, ಎಸ್ ಅಂತ. ಬೇರೆದಕ್ಕೆಲ್ಲ ನೋಡಿ ಗ್ರೀನ್ ಬಂದಿರುತ್ತೆ, ಇದು ಗ್ರೀನ್ ಬಂದಿರುತ್ತೆ. ಇದಕ್ಕೆ ಕಾಪಿರೈಟ್ ಬಂದಿರೋದ್ರಿಂದ ನಮಗೆ ನೋಡಿ ಬೇರೆದಕ್ಕೆಲ್ಲ ಗ್ರೀನ್ ಸಿಂಬಲ್ ಬಂದಿದೆ. ಕಾಪಿರೈಟ್ ಬಂದಿರೋದಕ್ಕೆ ರೆಡ್ ಸಿಂಬಲ್ ಬಂದಿದೆ. ಕಾಪಿರೈಟ್ ಅಂತ ಕಾಣಿಸ್ತಾ ಇದೆಯಾ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಕಾಪಿರೈಟ್ ಸಾಂಗ್ ಅಂತ ಬಂದಿದೆ. ಇವಾಗ ಅದನ್ನು ಹೋಗ್ಸೋದು ಹೇಗೆ ನೋಡಿ. ಇದ್ರ ಫಸ್ಟು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿಗೆ ಬನ್ನಿ, ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ದಿಸ್ ವಿಡಿಯೋ ಕೆನಾಟ್ ಬಿ ಮಾನಿಟೈಸ್ಡ್ ಅಂತ ಬರ್ತಿದೆ. ನನಗೆ ಇಂಗ್ಲೀಷಲ್ಲಿ ಬಂದಂಗೆ ಓದ್ತಾ ಇದ್ದೀನಿ. ಇಲ್ಲಿ ರಿವ್ಯೂ ಇಶ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಲ್ಲಿ ಸಾಂಗ್ ಬಂದಿದೆ, ನಾನು ಅದು ಆನ್ ಮಾಡಲ್ಲ, ಯಾಕಂದರೆ ನನಗೆ ಇನ್ನೊಂದು ಕಾಪಿರೈಟ್ ಬಂದುಬಿಡುತ್ತೆ. ಅದು ಎಲ್ಲಿ ನಿಮಗೆ ಇದೆಯೋ ಅಲ್ಲಿ ನೋಡಿ, ಇಲ್ಲಿಗೆ ಬಂದಿದೆ. ಇದನ್ನು ನೀವು ಆನ್ ಮಾಡಿ. ಎರೇಸ್ ಸಾಂಗ್ ಇಲ್ಲಿ ಬಂದಿದೆಯಲ್ಲ, ಇದಕ್ಕೆ ಹಾಕಿ, ಇದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ನಿಮಗೆ ಎರೇಸ್ ಸಾಂಗ್. ಇವಾಗ ಸೇವ್ ಕೊಡಿ. ಸೇವ್ ಕೊಟ್ಟಾಗ ಎರೇಸ್ ಸಾಂಗ್, ಆ ಸಾಂಗ್ನ ನಾವು ಡಿಲೀಟ್ ಮಾಡ್ತಾಯಿದ್ದೀವಿ. ಅಷ್ಟು ನಿಮಗೆ ಆ ವಿಡಿಯೋದಲ್ಲಿ ನಿಮಗೆ ಮ್ಯೂಟ್ ಆಗಿರುತ್ತೆ. ಕಾಪಿರೈಟ್ ಹೋಗುತ್ತೆ. ಕಾಪಿರೈಟ್ ಹೋಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. 1 ಅವರ್ ಆದರೂ ತೊಗೊಳ್ಬೋದು, 2 ಅವರ್ ಆದರೂ ತೊಗೊಳ್ಬೋದು. ವಿಡಿಯೋ ಎಡಿಟಿಂಗ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಅದು ನಿಮಗೆ ಕಾಪಿರೈಟ್ ಹೋಗಿರುತ್ತೆ. ತಕ್ಷಣ ಆಗಲ್ಲ, ಯೋಚನೆ ಮಾಡಬೇಡಿ, ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಇವಾಗ ಕಾಪಿರೈಟ್ ಅದು ಹೋಗಿದೆ. ಸಿಂಪಲ್ ಅಷ್ಟೇ, ಏನಿಲ್ಲ. ಎಲ್ಲಿ ಕಾಪಿರೈಟ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ, ಅದು ಯಾವ ಸಾಂಗಿಗಿದೆ ಅದು ನೋಡಿಕೊಂಡು ನೀವು ಓಕೆ ಕೊಟ್ಟರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮಗೆ. ನೋಡಿ, ನನಗಿವಾಗ ಆವಾಗಲೇ ರೆಡ್ ಇತ್ತು ಇಲ್ಲಿ ನೋಡಿ, ಇವಾಗ ರೆಡ್ ಹೋಗಿದೆ ನೋಡಿ, ಗ್ರೀನ್ ಬಂದಿದೆ. ಮೋನಟೈಸ್ ಆಗಿರೋರಿಗೆ. ನಿಮಗೆ ಮೋನಟೈಸ್ ಆಗದೇ ಇರೋರಿಗೆ ಏನಾಗುತ್ತೆ, ಆ ಕಾಪಿರೈಟ್ ಅನ್ನೋದು ಹೋಗ್ಬಿಟ್ಟಿರುತ್ತೆ. ನೋಡಿ, ಇವಾಗ ನೋಡಿ, ಇಲ್ಲಿ ಇಲ್ಲಿ ಕಾಪಿರೈಟ್ ಇತ್ತಲ್ವ,
ಕ್ಲೀನಾಗಿ ವಿಡಿಯೋ ನೋಡ್ಕೊಳ್ಳಿ. ವಿಡಿಯೋ ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕೊಡಿ. ನಾನು ಅನ್ಲಿಸ್ಟ್ಗೆ ಹಾಕಿಟ್ಟಿರ್ತೀನಿ ವೀಡಿಯೋಗಳ್ನ. ನಾನು ಅದನ್ನು ಯಾವಾಗ ಬೇಕೋ ಆವಾಗ ಅನ್ಲಿಸ್ಟಿಂದ ತೆಗಿತೀನಿ. ನೋಡಿ, ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನಂದು ಇದು ಇನ್ನೊಂದು ಚಾನಲ್ಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಕಾಪಿರೈಟ್ ತೆಗೆಯೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.